ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿದ್ದೇನೆ. ಇವತ್ತೊಂದು ವಿಶೇಷವಾದಂತಹ ಮೆರವಣಿಗೆಯನ್ನ ಇವತ್ತು ಕಾಣಲಿಕ್ಕೆ ಸಿಕ್ತು. ಶ್ರೀಕೃಷ್ಣನಿಗೆ ವಿಶ್ವರೂಪ ದರ್ಶನದ ಒಂದು ಚಿನ್ನದ ಪ್ರಭಾವಳಿ. ಈ ಬಗ್ಗೆ ಪ್ರಸನ್ನ ಆಚಾರ್ಯರ ಹತ್ರ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಾಳೆ ನಮ್ಮ ಪರ್ಯಾಯ ಮಠಾಧೀಶರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ಶ್ರೀಪಾದರ ಜನ್ಮ ನಕ್ಷತ್ರ 64ನೇ ವರ್ಷ ಜನ್ಮ ನಕ್ಷತ್ರ ಮಹೋತ್ಸವ. ಅನೇಕ ಕಾರ್ಯಕ್ರಮಗಳು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣ್ಯರ ಉಪಸ್ಥಿತಿಯಲ್ಲಿ ನಡೀಲಿಕ್ಕಿದೆ. ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ತಾವು ನಿತ್ಯ ಅರ್ಚನೆ ಮಾಡತಕ್ಕಂಥ ಪೂಜಿಸ್ತಕ್ಕಂಥ ಶ್ರೀಕೃಷ್ಣನಿಗೆ ಒಂದು ವಿಶ್ವರೂಪದ ಅಲಂಕಾರ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಸ್ವರ್ಣಮಯ ಒಂದು ವಿಶ್ವರೂಪದ ಒಂದು ಪ್ರಭಾವ ವಲಯದಲ್ಲಿ ಕೃಷ್ಣನ ನೋಡುವ ಒಂದು ಭಾಗ ಮಾಡಬೇಕು, ಭಕ್ತರು ಕಣ್ತುಂಬಿಕೊಳ್ಬೇಕೆಂಬುದು ಪೂಜ್ಯ ಶ್ರೀಪಾದರ ಅಪೇಕ್ಷೆಯಾಗಿದೆ. ಹಾಗಾಗಿ ತನ್ನ ಜನ್ಮ ನಕ್ಷತ್ರ ಸಮಯದಲ್ಲಿ, ಯಾವಾಗಲೂ ಜನ್ಮ ನಕ್ಷತ್ರ ಸಮಯದಲ್ಲಿ ನಾವು ದೇವರಿಗೆ ಏನು ಗಿಫ್ಟ್ ಕೊಡ್ತೇವೆ ಅದು ಬಹಳ ಉತ್ತಮ ಅಂತ ಲೆಕ್ಕ. ಆ ರೀತಿಯಾಗಿ ಪೂಜ್ಯ ಶ್ರೀಪಾದರು ಎಲ್ಲ ಭಕ್ತರ ಜನರ ಸಹಕಾರದೊಂದಿಗೆ ಒಂದು ಸ್ವರ್ಣಮಯವಾಗಿರ್ತಕ್ಕಂತಹ ಬೃಹತ್, ಅದು ಗಾತ್ರದಲ್ಲಿ ದೊಡ್ಡದು ಅಂತಹ ಒಂದು ವಿಶ್ವರೂಪ ದರ್ಶನದ ಒಂದು ಪ್ರಭಾವಳಿಯನ್ನು ನಾಳೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ನಾವು ಇಲ್ಲಿ ಗಮನಿಸುವಂಥ ಒಂದು ಅಂಶ ಅಂತ ಹೇಳಿದರೆ, ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಹಿರಿಯ ಶ್ರೀಪಾದರ ಸುಶೀಲ ಚಿತ್ತ ಶ್ರೀಪಾದರ ಜನ್ಮ ನಕ್ಷತ್ರವು ಇತ್ತೀಚೆಗೆ ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದರು ಮುತ್ತಿನ ಒಂದು ಕವಚವನ್ನು ಕೃಷ್ಣನಿಗೆ ಅಪೂರ್ವವಾಗಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಕವಚವನ್ನು ಅರ್ಪಣೆ ಮಾಡಿದ್ದಾರೆ. ಹಾಗೆ ತಮ್ಮ ಈ ಒಂದು ಜನ್ಮ ನಕ್ಷತ್ರ ಸಂದರ್ಭದಲ್ಲಿ ಕೃಷ್ಣನಿಗೆ ಏನಾದರೂ ಕೊಡಬೇಕೆಂಬ ಒಂದು ಸಂಕಲ್ಪ ಮಾಡಿ ಈ ರೀತಿಯಾದ ಒಂದು ಎಲ್ಲಿಯೂ ಕಾಣಲಿಕ್ಕೆ ಸಿಗದ ಅಪರೂಪವಾಗಿರ್ತಕ್ಕಂತಹ ಒಂದು ಈ ವಿಶ್ವರೂಪದ ಒಂದು ಪ್ರಭಾವಳಿಯನ್ನು ಅರ್ಪಿಸ್ತಿದ್ದರೆ ಬಹಳ ಸಂತೋಷದ ವಿಷಯ. ಇಲ್ಲಿ ಕೃಷ್ಣ ಅಲಂಕಾರ ಪ್ರಿಯ ವಿಷ್ಣುವಿನಾಗೆ ವಿಷ್ಣು ನಾನಾ ಬಗೆಯಲ್ಲಿ ನೋಡಿ ಭಕ್ತರು ಅವರ ಮನದಾಸೆಗಳನ್ನು ಪೂರೈಸಿಕೊಳ್ಬೇಕು, ಹಾಗೆ ಅಭಿಷ್ಟಗಳನ್ನು ಭಗವಂತನ ನಂತರ ಪ್ರಾರ್ಥಿಸಿಕೊಳ್ಳುವಂಥದ್ದು ವಾಡಿಕೆ ಇದೆ. ಹಾಗೆ ಈ ವಿಶ್ವರೂಪ ದರ್ಶನ ಕಲ್ಪನೆ ಯಾಕೆ ಬಂತು ಪೂಜ್ಯ ಶ್ರೀಪಾದರಿಗೆ ಹೇಳಿದರೆ, ಅವರು ಈಗ ಏನು ಕೋಟಿ ಗೀತಾ ಲೇಖನ ಯಜ್ಞ ಮಾಡ್ತಿದ್ದಾರೆ. ಭಗವದ್ಗೀತೆಯಲ್ಲಿ ನಾವು ವಿಶ್ವರೂಪ ದರ್ಶನವನ್ನು ಕಾಣಬಹುದಾಗಿದೆ. ಅದರ ಎಲ್ಲ 11ನೇ ಅಧ್ಯಾಯದಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನದ ಕಲ್ಪನೆ ಬಂದಿದೆ. ಅದು ಆ ಕಲ್ಪನೆ ನೆನಪಿಸಿಕೊಳ್ಳುವಂತಹ ಭಕ್ತರಿಗೆ ಅವರಿಗೆ ಬರಬೇಕು, ಆ ಮೂಲಕ ಕೃಷ್ಣನ ವೈಭವವನ್ನು ಅವರು ಕಾಣಬೇಕೆಂಬುದು ಶ್ರೀಪಾದ ಸಂಕಲ್ಪ ಆಗಿದೆ. ಹಾಗೆ ಇದನ್ನು ನಮ್ಮ ಮಠದ ಆಸ್ಥಾನ ಕಲಾವಿದರಾದ ಗಂಜೀಫ ರಘುಪತಿ ಭಟ್ರು ಅವರ ನಿರ್ದೇಶನದಲ್ಲಿ ಇದನ್ನು ರಚಿಸಲಾಗಿದೆ. ಅನೇಕ ಬಾಹುದರ ವಕ್ತನ ಅಂತ ಹೇಳುವಾಗೆ ಅನೇಕ ಬಾಹುಗಳು ವಿಶ್ವತೋ ವ್ಯಾಪಿಯಾಗಿರ್ತಕ್ಕಂಥ ಭಗವಂತನ ಒಂದು ರೂಪ. ಆ ಚಿಂತನೆಯನ್ನು ಕೃಷ್ಣನು ಭಗವಂತ ವಿಷ್ಣು ಎಲ್ಲ ಒಂದೇ ವಿಷ್ಣುವಿನ ಅವತಾರ. ಹಾಗೆ ಆ ವಿಶ್ವರೂಪದ ಒಂದು ಬೃಹತ್ ಕಲ್ಪನೆಯನ್ನು ನಾವೆಲ್ಲರೂ ಮಾಡಿಕೊಳ್ಬೇಕೆಂಬ ಉದ್ದೇಶದಿಂದ ಅಪೂರ್ವವಾಗಿರ್ತಕ್ಕಂಥ ಈ ಪ್ರಭಾವಳಿಯನ್ನು ನಾಳೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಎಲ್ಲ ಕೃಷ್ಣ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಹೃತ್ಪೂರ್ವಕ ನಾನು ಸ್ವಾಗತವನ್ನು ಬಯಸ್ತೇನೆ.